ಸರ್, ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತಾನೆ ಇದೆ ಆತ್ಮಹತ್ಯೆ ಪಾಲಿಟಿಕ್ಸ್. ಕೊಲೆ ಬೆದರಿಕೆ ಪ್ರಕರಣದಲ್ಲಿ ಖರ್ಗೆ ಆಪ್ತನ ಹೆಸರು ತಳಕಾಗಿದೆ. ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಜು ಕಪನೂರು ಹೆಸರು ಮುಂದೆ ಬಂದಿದೆ. ಆಪ್ತನ ಹೆಸರು ಕೇಳಿ ಬಂದಿದ್ದಕ್ಕೆ ಬಿಜೆಪಿ ನಾಯಕರು ಗರಂ ಆಗೋಗ್ಬಿಟ್ಟಿದ್ದಾರೆ. ಕಾಂಟ್ರಾಕ್ಟರ್ ಸಚಿನ್ ಸಾವಿನ ಪ್ರಕರಣದ ಸುತ್ತ ಸಾಕಷ್ಟು ಅನುಮಾನ ಹೆಚ್ಚಾಗ್ತಾ ಇದೆ. ಯುವ ಗುತ್ತಿಗೆದಾರ ಸಚಿನ್ ಪ್ರಕರಣಕ್ಕೆ ರಾಜಕೀಯ ಟಚ್ ನೀಡಲಾಗ್ತಾ ಇದೆ. ಸಚಿವರ ತಲೆದಂಡಕ್ಕೆ ಬಿಜೆಪಿ ಪಟ್ಟನ್ನ ಹಿಡಿದಿರುವಂತದ್ದು. ಹಾಗಾಗಿ ಹೇಗಾದ್ರೂ ಮಾಡಿ ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಸಚಿನ್ ದೀವಾ ತೆಗೆದುಕೊಳ್ಳೋದಕ್ಕೂ ಮುನ್ನ ಬರೆದಿಟ್ಟಿರುವಂತಹ ಡೆತ್ ನೋಟ್ ಅನ್ನೇ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ಸಚಿವ ಪ್ರಿಯಾಂಕ್ ಖರ್ಗೆಯ ತಲೆದಂಡಕ್ಕೆ ಪಟ್ಟನ್ನ ಹಿಡಿದು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದೆ. ಹಾಗಾಗಿ ಗುತ್ತಿಗೆದಾರ ಸಚಿನ್ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇತ್ತು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಬಿಜೆಪಿ ಸ್ವಲ್ಪ ಲೇಟ್ ಆಯ್ತನೋ, ಈಗಾಗಲೇ ಕಾಂಗ್ರೆಸ್ನ ನಾಯಕ ಕಾಂಗ್ರೆಸ್ನ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಸಚಿನ್ ಅವರ ನಿವಾಸಕ್ಕೆ ಬೆಳ್ಳಂಬೆಳಗ್ಗೆನೆ ಭೇಟಿಯನ್ನ ಕೊಟ್ಟಿದ್ರು. ಈಗ ಬಿಜೆಪಿ ನಾಯಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸಂಜೆ ದೆಹಲಿಯಿಂದ ಬಿವೈ ವಿಜೇಂದ್ರ ಅವರು ವಾಪಸ್ ಆಗ್ತಾರೆ. ಸಂಜೆ 5 ಗಂಟೆ ಸರಿಸುಮಾರಿಗೆ ವಿಜೇಂದ್ರ ಬೀದರ್ಗೆ ತೆರಳಲಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಬೀದರ್ ಕಲಬುರಗಿ ಭಾಗದ ಬಿಜೆಪಿ ಶಾಸಕರು ಅವರಿಗೆ ಸಾಥನ್ನ ಕೊಡ್ತಾರೆ. ಈ ವೇಳೆ ಸಚಿನ್ ಕುಟುಂಬದವರಿಂದ ಬಿಜೆಪಿ ನಾಯಕರು ಕೆಲ ಮಾಹಿತಿಯನ್ನು ಕೂಡ ಕಲೆ ಹಾಕಲಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಚಿನ್ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿ ಧೈರ್ಯವನ್ನು ಕೂಡ ತುಂಬಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಸಚಿನ್ ಕೇಸ್ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ನಿನ್ನೆ ಕೂಡ ಬಿಜೆಪಿಯ 2 ನಿಯೋಗ ಕಂಟಿ ತೋಂಗಾವ್ ಗ್ರಾಮದ ಸಚಿನ್ ನಿವಾಸಕ್ಕೆ ತೆರಳಿ ಸಾಂತ್ವನವನ್ನ ಹೇಳಿತು. ಸಚಿನ್ ಮನೆಯಲ್ಲಿನ ದಾಖಲೆಗಳನ್ನ ಕಾಂಗ್ರೆಸ್ ಕಚೇರಿ ತಲುಪಿಸಿದ್ರು. ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನಗಳು ಕೂಡ ನಡೀತಾ ಇದೆ. ಹೀಗಾಗಿ ಈ ಕೇಸನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಅಂತ ಶಾಸಕ ಬಸವರಾಜ್ ಮತ್ತಿಮೂಡು ಹೇಳಿದ್ದಾರೆ. ತಮ್ಮ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ರಾಜೀನಾಮೆ ಕೇಳುವುದು ಬಿಜೆಪಿ ನಾಯಕರಿಗೆ ಫ್ಯಾಷನ್ ಆಗಿ ಹೋಗ್ಬಿಟ್ಟಿದೆ. ಮಾತೆತ್ತಿದ್ರೆ ರಾಜೀನಾಮೆ ಅಂತಿದ್ದಾರೆ. ಅದೊಂಥರ ಅವರಿಗೆ ಸ್ಟೈಲಿಶ್ ವರ್ಡ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಹೇಳಿ ಬಿಡಿ, ಅವರು ಪಾಪ ಫ್ಯಾಷನೇಟ್ ಆಗೋದು ಬೇಡವಾ? ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ನಿನ್ನೆ ಹೇಳಿದರು. ನೈತಿಕ ಹೊಣೆಯನ್ನು ಹೊತ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ, ಪ್ರಿಯಾಂಕ್ ಖರ್ಗೆ ಅವರ ಜೊತೆಯಲ್ಲೇ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆಯನ್ನ ಕೊಡ್ಲಿ. ಬಿಜೆಪಿ ಕಚೇರಿಯಲ್ಲಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರು ಈ ಒತ್ತಾಯವನ್ನ ಮಾಡ್ತಿದ್ದಾರೆ. ಕೇವಲ ಪ್ರಿಯಾಂಕ್ ಖರ್ಗೆ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಕೂಡ ಕೊಡಬೇಕು. ಪ್ರಿಯಾಂಕ್ ಖರ್ಗೆ ವಿರುದ್ಧ ಗೋವಿಂದ ಕಾರಜೋಳ ಈ ರೀತಿ ಸುದ್ದಿಗೋಷ್ಠಿಯಲ್ಲಿ ಕೆಂಡಾಮಂಡಲ ಆಗಿರುವಂತದ್ದು. ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಾಗ ವಿನಾಕಾರಣ ಆರೋಪ ಮಾಡಿದ್ರಲ್ಲ, ನಾವೀಗ ಮಾಡಬಹುದಲ್ಲ ಹಾಗಾದ್ರೆ? ಆದ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪನವರು ಕೂಡ ತಲೆದಂಡ ಆದ್ರು. ಈಗ ಯಾಕೆ ಆಗಬಾರ್ದು? ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಯಾಕೆ ಕೊಡಬಾರ್ದು ಅಂತ ಗೋವಿಂದ ಕಾರಜೋಳ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಎಸ್, ಹೌದು, ಅಫ್ಕೋರ್ಸ್ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂತಹ ಕೃತ್ಯ ಅಂತಾನೆ ಬಿಂಬಿಸಲಾಗಿದೆ. ಆ ಡೆತ್ ನೋಟ್ ನಲ್ಲಿ ಅವರ ಹೆಸರು ಕೂಡ ತಳಕ ಹಾಕಿದೆ. ಹಾಗಾಗಿ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು. ಯಾಕೆ ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದಲ್ಲಿ ನೈತಿಕ ಹೊಣೆಯನ್ನು ಹೊತ್ಕೊಂಡು ಕೆಎಸ್ ಈಶ್ವರಪ್ಪನವರು ರಾಜೀನಾಮೆಯನ್ನು ಕೊಡ್ಲಿಲ್ವಾ? ಇವ್ರು ಯಾಕೆ ಕೊಡಬಾರ್ದು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ ಕಾರಜೋಳ. ಸಂತೋಷ್ ಪಾಟೀಲ್ ಅನ್ನುವನ್ನ ಹುಡುಗ ಕಾಂಟ್ರಾಕ್ಟರು ಅಲ್ಲ, ಅವನು ಕಾಂಟ್ರಾಕ್ಟರ್ ರಿಜಿಸ್ಟ್ರೇಷನ್ ಕೂಡ ಇರಲಿಲ್ಲ ಅಂತ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಾಗ ವಿನಾಕಾರಣ ಈಶ್ವರಪ್ಪನವ್ರ ಮೇಲೆ ಆರೋಪ ಮಾಡಿ ಅವ್ರ ರಾಜೀನಾಮೆ ಕೇಳಿದ್ರಿ. ನಮ್ಮ ಪಕ್ಷ ಪಾರದರ್ಶಕವಾಗಿ ತನಿಖೆ ಆಗಲಿ ಅನ್ನೋ ಕಾರಣಕ್ಕಾಗಿ ಈಶ್ವರಪ್ಪನವ್ರ ರಾಜೀನಾಮೆಯನ್ನು ತಗೊಂಡ್ರು. ಅದು ನಿಮಗೆ ಮಾದರಿ ಆಗಬೇಕಲ್ಲ, ಅದು ನಿಮಗೂ ಅನ್ವಯಿಸ್ಬೇಕಲ್ಲ. ನಾನು ಹೇಳ್ತೀನಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ, ಇನ್ನೂ ಯುವಕರಿದ್ದಾರೆ, ಬೇಕಾದಷ್ಟು ರಾಜಕೀಯ ಮಾಡಲಿಕ್ಕೆ ಸಾಕಷ್ಟು ಕಾಲಾವಧಿ ಇದೆ. ನಿಮ್ಮ ಮೇಲೆ ಆಪಾದನೆ ಬಂದಿದೆ. ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ ಅಂತೇಳಿ ರಾಜೀನಾಮೆ ಕೊಟ್ಟು ಒಬ್ಬ ಮಾದರಿ ರಾಜಕಾರಣಿ ಆಗಬೇಕು ಅಂತ ಒತ್ತಾಯ ಮಾಡ್ತೇನೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇವತ್ತು ನಮ್ಮ
ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರು, ಪ್ರತಿಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು, ಇನ್ನುಳಿದವರೆಲ್ಲರೂ ಸೇರಿ ಇವತ್ತು ಬೀದರ್ ಜಿಲ್ಲೆಗೆ ಸಚಿನ್ ಮನೆಗೆ ಭೇಟಿ ಕೊಡ್ತಾರೆ. ಸತ್ಯ ಶೋಧನಾ ಸಮಿತಿ ಮಾಡಿದ್ದಾರೆ ಅಧ್ಯಕ್ಷರು. ಆ ವರದಿ ಬರಲಿ. ಮತ್ತು ಈಗಾಗಲೇ ಪೊಲೀಸ್ ಇಲಾಖೆಯವರು ಕೇಸನ್ನು ದಾಖಲು ಮಾಡಿದ್ದಾರೆ. ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲೇ ತನಿಖೆಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಪ್ರಿಯಾಂಕಾ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾನೆ. ಮತ್ತು ಈ ಸರ್ಕಾರ ಬಂದ ಮೇಲೆ ಸರ್ಕಾರಿ ಅಧಿಕಾರಿಗಳು, ಗುತ್ತಿಗೆದಾರರು ಇದೊಂದು ದುರಾಡಳಿತಕ್ಕೆ ಬೇಸತ್ತು ಅವರಿಗೆ ತೊಂದರೆ ಆದಾಗ ಪತ್ರಗಳನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳೋದು ಸರ್ವೇ ಸಾಮಾನ್ಯ ಆಗ್ಯದ. ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಟ್ಟರೆ ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ನಾಯಕರಿಗೆ